ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಳುವಂತಹ ವಿಷಯಗಳು ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ, ಲೈಕ್ ಮಾಡಿ ಅಂತಕ್ಕಂತಹದ್ದಾಗಿ ಹೇಳ್ತಾ ಈ ಮಹಾಲಯ ಪಕ್ಷದ 2ನೇ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಆ ವಿಷಯಗಳನ್ನು ನಾವೆಲ್ಲ ಈಗ ತಿಳ್ಕೊಳ್ಳೋಣ. ಮಹಾಲಯ ನೋಡಿ, ಹೆಸರೇ ಹೇಳುವ ಹಾಗೆ ಮಹಾಲಯ ಅಂತ ಹೇಳ್ತಾರೆ. ಅಂದರೆ ಪಿತೃಗಳೆಲ್ಲ ಯಾವ ಸಮಯದಲ್ಲಿ ಏಕಕಾಲದಲ್ಲಿ ಒಂದು ಕಡೆ ಸೇರ್ತಾ ಇದ್ದಾರೋ ಅದನ್ನು ಮಹಾಲಯ ಅಂತ ಹೇಳಿದ್ದಾರೆ. ನಾನು ನಿಮಗೆ ಹಿಂದಿನ ಸಂಚಿಕೆ ತಿಳಿಸಿರೋ ಹಾಗೆ ಭಾದ್ರಪದ ಹುಣ್ಣಿಮೆಯಿಂದ ಹಿಡಿದು ಭಾದ್ರಪದ ಅಮಾವಾಸ್ಯೆಯ ಪರ್ಯಂತರವಾಗಿ 15 ದಿನಗಳನ್ನು ಮಹಾಲಯ ಪಕ್ಷ ಅಂತ ಕರೀತಾ ಇದ್ದಾರೆ. ಇನ್ನು ವಿಶೇಷವಾಗಿ ಹೇಳುವುದಾದರೆ ನೋಡಿ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಈ 5 ಮಾಸಗಳು ಕೂಡ ಪಿತೃಗಳಿಗೆ ಇಷ್ಟವಾದಂತಹ ಮಾಸಗಳು ಅಂತ ಹೇಳಿದ್ದಾರೆ. ಎಲ್ಲ ಮಾಸಗಳನ್ನು ಪಿತೃಗಳಿಗೆ ಇಷ್ಟವಾದಂತಹ ಮಹಾಲಯ ಮಾಸ ಅಂತ ಹೇಳಿದ್ದಾರೆ. ಮಹಾಲಯ ಮಾಸ ಅಂದರೆ ಹುಣ್ಣಿಮೆಯಿಂದ ಈ 5 ತಿಂಗಳಲ್ಲೂ ಕೂಡ ನಾವು ಮಹಾಲಯ ಪಕ್ಷವನ್ನು ಆಚರಣೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಅಂದರೆ ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯೆ ಪರ್ಯಂತರವಾಗಿ ಆಷಾಢದಲ್ಲಿ, ಭಾದ್ರಪದದಲ್ಲೂ ಹಾಗೆ, ಶ್ರಾವಣದಲ್ಲೂ ಹಾಗೆ, ಆಶ್ವೀಜದಲ್ಲೂ ಹಾಗೆ, ಕಾರ್ತಿಕದಲ್ಲೂ ಹಾಗೆ, ಅಂದರೆ 15 ಕೃಷ್ಣ ಪಕ್ಷಗಳು 15 ದಿನಗಳು ಮಹಾಲಯವನ್ನು ವಿಶೇಷವಾಗಿ ಹೇಳಿದ್ದಾರೆ. ಎಲ್ಲ ದಿನಗಳಲ್ಲಿ ನಾವು ಮಹಾಲಯ ಈಗ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ನಮಗೆ ಎಲ್ಲೋ ಇದ್ದೇವೆ ನಾವು, ಹಾಗಾದರೆ ಯಾವತ್ತು ಮಾಡಬೇಕು ಅಂದರೆ ನಾನು ಹೇಳಿರ್ತಕ್ಕಂತಹ ಈ 5 ತಿಂಗಳಲ್ಲಿ ಅಮಾವಾಸ್ಯೆ ಪರ್ಯಂತರವಾಗಿ ಬರುವಂತಹ 15 ದಿನಗಳಲ್ಲಿ ಯಾವತ್ತಾದರೂ ಕೂಡ ನಾವು ಮಹಾಲಯ ಪಕ್ಷವನ್ನು ಆಚರಣೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಮಹಾಲಯ ಪಕ್ಷವನ್ನು? ಹಾಗಾದರೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ನಮಗೆಲ್ಲ 3 ಋಣಗಳನ್ನು ಹೇಳಿದ್ದಾರೆ. ದೇವಋಣ, ಋಷಿ ಋಣ, ಪಿತೃಋಣ ಅಂತ ಹೇಳಿದ್ದಾರೆ. ನೋಡಿ, ಋಣಗಳ ಬಗ್ಗೆ ಹೇಳುವಾಗ ದೇವಋಣ ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ, ದೇವತಾ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ದೇವಋಣ ಮುಕ್ತವಾಗುತ್ತೆ. ಇನ್ನು ಋಷಿ ಋಣ ಅಂತ ಹೇಳಿ ವೇದಗಳನ್ನು ಅಧ್ಯಯನ ಮಾಡೋದರಿಂದ, ಋಷಿಗಳಿಗೆ ತರ್ಪಣಾದಿಗಳನ್ನು ಆಚರಣೆಯನ್ನು ಮಾಡೋದರಿಂದ ಋಷಿ ಋಣಗಳಿಂದ ಮುಕ್ತರಾಗ್ತೇವೆ ಅಂತ ಹೇಳಿ. ಇನ್ನು ಪಿತೃಋಣ ಅಂತ ಬಂದಿದೆ. ಈ ಪಿತೃಋಣ ನಾವು ಈ ಭೂಮಿಗೆ ಬರಲಿಕ್ಕೆ ಅದೇ ಕಾರಣ. ಅದಿಲ್ಲ ಅಂತ ಹೇಳಿದ್ರೆ, ಪಿತೃಗಳೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ಕೂಡ ಈ ಭೂಮಿಗೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವರಿದ್ದಿದ್ದರಿಂದಲೇ ನಾವಿಲ್ಲಿದ್ದೇವೆ ಅಂತ ಹೇಳಿ. ಅದರಿಂದಾಗಿ ಅವರ ಋಣಗಳಿಂದ ಮುಕ್ತರಾಗಬೇಕು, ಅವರು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷವೂ ಕೂಡ ಶ್ರಾದ್ದವನ್ನು ನೋಡಿ, ಕಾಲಶ್ರಾದ್ದ ಅಂತ ಹೇಳಿದ್ದಾರೆ. ನಮಗೆ ಯಾವ ತಿಥಿಯಲ್ಲಿ ತಂದೆಯವರು ತೀರ್ಕೊಂಡಿದ್ದಾರೋ, ತಾಯಿಯವರು ತೀರ್ಕೊಂಡಿದ್ದಾರೋ, ಅಥವಾ ನಮ್ಮ ದಾಯಾದಿಗಳು ತೀರ್ಕೊಂಡಿದ್ದಾರೋ, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ತೀರ್ಕೊಂಡಿದ್ದಾರೋ, ನಮ್ಮನ್ನು ಬೆಳೆಸಿದಂತಹ ಅವರು ತೀರ್ಕೊಂಡಿದ್ದಾರೋ, ಅವರಿಗೆ ಆಯಾ ಮಾಸಗಳಲ್ಲಿ ಆಯಾ ತಿಥಿಗಳಲ್ಲಿ ಪ್ರತಿ ವರ್ಷವೂ ಕೂಡ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗಾದರೆ ಪ್ರತಿ ವರ್ಷವೂ ನಾವು ಶ್ರಾದ್ದವನ್ನು ಮಾಡಿದ್ದೇವೆ, ಮಹಾಲಯ ಮಾಡೋದು ಬೇಡವಾ ಅಂತ ಹೇಳಿದ್ರೆ ನೋಡಿ, ಮಹಾಲಯ ಎಂಬತಕ್ಕಂತಹದ್ದು ಪಿತೃಗಳಿಗೆ ಒಂದು ಹಬ್ಬ ಇದ್ದ ಹಾಗೆ. ಅದರಲ್ಲಿ ವಿಶೇಷವಾಗಿ ಮಾಡುವಂತಹದ್ದು ಎಲ್ಲ ಸರ್ವ ಪಿತೃಗಳಿಗೂ, ನಮಗೆ ಯಾರು ಪಿತೃಸ್ಥಾನೀಯರಾಗಿದ್ದಾರೋ, ನಮ್ಮನ್ನು ಯಾರು ಬೆಳೆಸಿದ್ದಾರೋ, ಪೋಷಿಸಿದ್ದಾರೋ, ನಮ್ಮನ್ನು ಇಲ್ಲಿವರೆಗೆ ಯಾರು ಕಾಪಾಡಿದ್ದಾರೋ ಅವರ ಮನೆಯವರೆಲ್ಲರಿಗೂ ಕೂಡ, ನಮ್ಮ ಮನೆಯಲ್ಲಿ ಗತಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶ್ರಾದ್ದವನ್ನು, ತರ್ಪಣಾದಿಗಳನ್ನು ಆಚರಣೆಯನ್ನು ಮಾಡಬೇಕು, ಪಿಂಡ ಪ್ರದಾನವನ್ನು ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂತಹದ್ದಾಗಿ ಹೇಳಿದ್ದಾರೆ. ಆದ ಕಾರಣ ಕಾಲಶ್ರಾದ್ದ, ವರ್ಷ ಮಾಡುವಂತಹ ಶ್ರಾದ್ದಗಳನ್ನು ಆಯಾ ಕಾಲದಲ್ಲಿ ಮಾಡಿ, ವಿಶೇಷವಾಗಿ ಬರುವಂತಹ ಭಾದ್ರಪದ ಹುಣ್ಣಿಮೆಯಿಂದ ಅಮಾವಾಸ್ಯೆ ಪರ್ಯಂತರವಾಗಿ ಬರುವಂತಹ 15 ತಿಥಿಗಳಲ್ಲಿ ಮಾಡುವಂತಹ ಮಹಾಲಯ ಪಕ್ಷವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಅದನ್ನು ಮಾಡಿದ್ದೀವಿ ಅಂತ ಇದನ್ನು ಬಿಡೋದಾಗಲಿ, ಇದನ್ನು ಮಾಡಿದ್ದೇವೆ ಅಂತ ಅದನ್ನು ಬಿಡೋದಾಗಲಿ ಮಾಡಬಾರ್ದು ಅಂತ ಹೇಳಿ, ಮತ್ತು ಇನ್ನು ಮುಂದುವರೆದು ಹೇಳುವಾಗ ಯಾರಿಗೆ ನಮಗೇನು ವಿಷಯವೇ ಗೊತ್ತಿಲ್ಲ, ಅದ್ರ ತೀರ್ಕೊಂಡಿದ್ದಾರೆ ಅಂತಕ್ಕಂತಹ ವಿಷಯ ಗೊತ್ತಿರುತ್ತಲ್ಲ, ಅದರಿಂದಾಗಿ ಅವರ ಹೆಸರನ್ನು ಹೇಳಿ ಆ ಸಮಯದಲ್ಲಿ ಮಹಾಲಯದಲ್ಲಿ ನಮಗೆ ಬೇಕಾದವರಿಗೆ ತರ್ಪಣಾದಿಗಳನ್ನು, ಪಿಂಡ ಪ್ರದಾನಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗಾದರೆ ನೋಡಿ, ಎಲ್ಲರಿಗೂ ಕೂಡ ಪಿಂಡ ಪ್ರದಾನವನ್ನು ಹೇಳಿದ ನದಿ ತೀರಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಷ್ಟೋ ಜನ ಇದನ್ನೆಲ್ಲ ಮಾಡಲಿಕ್ಕೆ ಪುರೋಹಿತರನ್ನ ಕರೆಸಿ ಮಾಡೋದಾಗಲಿ, ಅವರ ಕೈಲಿ ಮಾಡಿಸೋದಾಗಲಿ ನಾವು ಮಾಡೋದಕ್ಕಾಗೋದಿಲ್ಲ. ಮತ್ತು ಇತರಾದಿಗಳು ನಾವು ಹೇಳುವಂತಹ ಬೇರೆ ಜನಗಳೆಲ್ಲ ಮಾಡ್ತಾ ಇದ್ದಾರಲ್ಲ ಮಹಾಲಯ ಪಕ್ಷ ಅಂತ ಹೇಳಿ, ಆ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಕಲಶವನ್ನು ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂತಹ ಪದ್ಧತಿಗಳು ಏನು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ಮಾಡಲಿ. ಆದರೆ ಉಳಿದವರು, ನೀವು ಯಾರ್ಯಾರು ಸಂಪ್ರದಾಯಬದ್ಧವಾಗಿ ಏನೆಲ್ಲ ಮಾಡ್ತಾ ಇದ್ದೀರಲ್ಲ, ಅವರು ತಮಗೆ ಇಷ್ಟವಾದ ರೀತಿಯಲ್ಲಿ ಪಿತೃಗಳ ಶ್ರಾದ್ದಗಳನ್ನು ಬ್ರಾಹ್ಮಣನ ಕರೆಸಿ ಯಥೋಚಿತವಾಗಿ ಆಚರಣೆಯನ್ನು ಮಾಡಿಸುತ್ತೆ. ನಿಮ್ಮ ಕುಲಪುರೋಹಿತರು, ನಿಮ್ಮ ಮನೆಯಲ್ಲೇ ನಿಮ್ಮ ಸಂಬಂಧಿಗಳು ಯಾರಾದರೂ ಇದ್ದರೆ, ನಿಮ್ಮ ಸಂತತಿಯಲ್ಲಿ ಪುರೋಹಿತರುಗಳಿದ್ದರೆ, ನಿಮ್ಮ ಕುಲದಲ್ಲಿ ಪುರೋಹಿತರುಗಳಿದ್ದರೆ
ಅವರನ್ನು ಕರೆಸಿ ನಿಮ್ಮ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಆಚರಣೆಯನ್ನು ಮಾಡಿ. ನೋಡ್ರಿ, ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಹೇಳಿದ್ದಾರೆ. ತಂದೆ, ಅವರ ತಂದೆ, ಅವರ ತಂದೆ, ಅವರ ಹೆಂಡತಿಯರು ಮತ್ತು ತಾಯಿಯವರ ತಂದೆ, ಅವರ ತಂದೆ, ಅವರ ತಂದೆ, ಅವರ ಹೆಂಡತಿಯರು, ಇವರು ದ್ವಾದಶ ಪಿತೃಗಳು ಅಂತ ಹೇಳಿದ್ದಾರೆ. ದ್ವಾದಶ ಪಿತೃಗಳನ್ನು ಮೊದಲು ಉದ್ದೇಶಿಸಿ ಶ್ರಾದ್ದವನ್ನು, ಪಿಂಡ ಪ್ರಧಾನವನ್ನು, ತಿಲತರ್ಪಣಗಳಾದಿಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ. ಅದಾದ ನಂತರ ನಮಗಿರ್ತಕ್ಕಂತಹ ಅಕ್ಕ ತಂಗಿಯರು ತೀರ್ಕೊಂಡಿರ್ಬೋದು, ಅಣ್ಣ ತಮ್ಮಂದಿರು ತೀರ್ಕೊಂಡಿರ್ಬೋದು, ಸೋದರತ್ತೆ, ಸೋದರ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ನಮ್ಮ ನೆಂಟರಿಷ್ಟರಲ್ಲಿ ಯಾರ್ಯಾರು ನಮಗೆ ಬೇಕಾಗಿರ್ತಕ್ಕಂಥವ್ರು ತೀರ್ಕೊಂಡಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಪಿಂಡ ಪ್ರಧಾನವನ್ನು, ತಿಲತರ್ಪಣಾದಿಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ. ನೋಡಿ, ನಾವೆಲ್ಲ ತುಂಬ ಕಷ್ಟದಲ್ಲಿರ್ತೇವೆ. ಎಷ್ಟೋ ಜನಗಳಿಗೆ ಮದುವೆ ಆಗಿರೋದಿಲ್ಲ, ಎಷ್ಟೋ ಜನರಿಗೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರೋದಿಲ್ಲ. ಎಷ್ಟೋ ಜನಗಳಿಗೆ ಮನೆಯಲ್ಲಿ ಹಣಕಾಸಿನ ತೊಂದರೆ, ಸಾಂಸಾರಿಕ ಜೀವನದಲ್ಲಿ ವಿರಸ. ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಪಿತೃಗಳನ್ನು ಸರಿಯಾಗಿ ಆರಾಧನೆಯನ್ನು ಮಾಡೋದಿಲ್ವೋ ಅದೆಲ್ಲದರ ದೋಷ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪರಿಣಮಿಸುತ್ತೆ ಅಂತ ಹೇಳಿ. ಆದ ಕಾರಣ ನಮಗಿರ್ತಕ್ಕಂತಹ ಹಣಕಾಸಿನ ತೊಂದರೆ ಇರಬಹುದು, ಸಂತಾನದ ತೊಂದರೆ ಇರಬಹುದು, ಮದುವೆ ಮನೆಯಲ್ಲಿ ಆಗದೆ ಇರತಕ್ಕಂತಹದ್ದು ಮತ್ತು ಮನೆಯಲ್ಲಿ ಕಲಹ, ಇದೆಲ್ಲ ಉಂಟಾಗೋದು ಪಿತೃಗಳ ಒಂದು ದೋಷದಿಂದ ಅಂತ ಹೇಳಿದ್ದಾರೆ. ನೋಡಿ, ಕಾಂಬಿನೇಷನ್ ಯಾರು? ಸೂರ್ಯ ಜಾತಕದಲ್ಲಿ ಸೂರ್ಯ ಮತ್ತು ರಾಹು ಅಥವಾ ಕೇತು ಇವರು ಸಂಯುಕ್ತರಾಗಿದ್ದರೆ ಸೂರ್ಯನ ಜೊತೆಯಲ್ಲಿ ಅದನ್ನು ಪಿತೃದೋಷ ಎಂಬತಕ್ಕಂತಹದ್ದಾಗಿ ಪರಿಗಣನೆಗೆ ತಗೊಂಡಿದ್ದಾರೆ. ಆದ ಕಾರಣ ನಿಮ್ಮ ಜಾತಕವನ್ನು ಒಂದು ಬಾರಿ ಪರಿಶೀಲನೆ ಮಾಡಿಕೊಳ್ಳಿ, ಏನಾದರೂ ಪಿತೃದೋಷಗಳಿದೆಯಾ ಅಂತ ಹೇಳಿ. ಅದರಿದ್ರೂ ಕೂಡ ಅದನ್ನು ಕೂಡ ಈ ಮಹಾಲಯದಲ್ಲಿ ಮಾಡುವುದರಿಂದ ಎಲ್ಲ ಸರ್ವಪಿತೃಗಳು ಶಾಂತರಾಗ್ತಾರೆ, ತೃಪ್ತರಾಗ್ತಾರೆ, ನಾವು ಬೇಡಿರ್ತಕ್ಕಂತಹ ಎಲ್ಲ ವರಗಳನ್ನು ಅನುಗ್ರಹಿಸ್ತಾರೆ ಅಂತ ಹೇಳಿ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ನೋಡಿ, ಕಾಲಶ್ರಾದ್ದ ಇದೆ, ಅಭ್ಯುದಯ ಶ್ರಾದ್ದ ಇದೆ, ಮಹಾಲಯ ಶ್ರಾದ್ದ ಇದೆ. ಏನು ಕಾಲಶ್ರಾದ್ದಕ್ಕೂ ಅಭ್ಯುದಯ ಶ್ರಾದ್ದಕ್ಕೂ ಮಹಾಲಯ ಶ್ರಾದ್ದಕ್ಕೂ ವ್ಯತ್ಯಾಸ ಅಂತ ಹೇಳಿದ್ರೆ, ನೋಡಿ, ಕಾಲಶ್ರಾದ್ದ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಆಯಾ ಮಾಸದಲ್ಲಿ ತೀರಿಕೊಂಡಂತಹ ಮಾಸದಲ್ಲಿ ಆಯಾ ತಿಥಿಗಳಲ್ಲಿ ಮಾಡುವಂತಹ ಶ್ರಾದ್ದವನ್ನು ಕಾಲಶ್ರಾದ್ದ ಅಂತ ಕರೆದಿದ್ದಾರೆ. ಇನ್ನು ಅಭ್ಯುದಯ ಶ್ರಾದ್ದ ಅಂತ ಹೇಳಿದ್ದಾರೆ. ಅಭ್ಯುದಯ ಶ್ರಾದ್ದ ಅಂತ ಹೇಳಿದ್ರೆ ಮದುವೆ, ಉಪನಯನ, ಸೀಮಂತೋನ್ನಯನ ಇಂತಹ ಕಾಲಗಳು, ಶುಭ ಗೃಹ ಪ್ರವೇಶ ಇಂಥ ಕಾಲಗಳಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಅಭ್ಯುದಯ ಶ್ರಾದ್ದವನ್ನು, ನಾಂದಿ ಶ್ರಾದ್ದವನ್ನು ಮಾಡುವುದರಿಂದ ಅದನ್ನು ಅಭ್ಯುದಯ ಶ್ರಾದ್ದ ಅಂತ ಕರೆದಿದ್ದಾರೆ. ಇನ್ನು ವರ್ಷಕ್ಕೆ ಒಂದು ಬಾರಿ ಭಾದ್ರಪದ ಮಾಸದಲ್ಲಿ 15 ದಿವಸಗಳ ಪರ್ಯಂತರವಾಗಿ ಬರುವಂತಹ ಈ ಒಂದು ಕಾಲವನ್ನು ಮಹಾಲಯ ಶ್ರಾದ್ದ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಗಯಾದಲ್ಲಿ ಈ ಒಂದು ಶ್ರಾದ್ದಗಳು ವಿಶೇಷವಾಗಿ ನೆರವೇರುತ್ತೆ. ನಮ್ಮ ಈ ಪ್ರಾಂತ್ಯಗಳೆಲ್ಲ ಕಡೆಯಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲರೂ ಈ ಒಂದು ಸುಸಂದರ್ಭವನ್ನು ಬಳಸಿಕೊಂಡು ಎಲ್ಲರೂ ಪಿತೃದೋಷದಿಂದ ಮುಕ್ತರಾಗಿ, ಯಾಕೆ ಅಂತ ಹೇಳಿದ್ರೆ ಉತ್ತಮವಾದ ಸಮಾಜ ಬೇಕು ಅಂತ ಹೇಳಿದ್ರೆ ಉತ್ತಮವಾದ ಸಂತತಿ ಬೇಕು ಅಂತ ಹೇಳಿ. ಆದ ಕಾರಣ ಆ ಸಂತತಿ ಏನಾದರೂ ನಮ್ಮಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಪಿತೃಗಳ ಆಶೀರ್ವಾದ ಇರಬೇಕು. ಜೀವನದಲ್ಲಿ ನಾವು ಇವತ್ತೇನಾದ್ರು ಚೆನ್ನಾಗಿದ್ದೇವೆ, ನಮ್ಮ ಜೀವನದಲ್ಲಿ ಎಲ್ಲವೂ ಪ್ರಾಪ್ತವಾಗಿದೆ ಅಂತ ಅಂದರೆ ಅದೆಲ್ಲ ಪಿತೃಗಳ ಅನುಗ್ರಹದಿಂದ ಅಂತ ಹೇಳಿದ್ದಾರೆ. ಆದ ಕಾರಣ ಅವರ ಅನುಗ್ರಹ ಇಲ್ಲದೇನೆ ಏನೂ ಕೂಡ ಆಗೋದಿಲ್ಲ. ಆದ ಕಾರಣ ನಾವೆಲ್ಲ ಪಿತೃಪಕ್ಷವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿ, ಮತ್ತು ನೋಡಿ ಎಲ್ಲ ಹೇಳ್ತಾ ಇದ್ದಾರೆ ಕಾಗೆಗೆ ಒಂದು ಪಿಂಡವನ್ನು ಇಡಬೇಕು, ಕಾಗೆಗೆ ಒಂದು ಪಿಂಡವನ್ನು ಇಡಬೇಕು ಅಂತ. ಯಾಕೆ ಕಾಗೆಗೆ ಪಿಂಡವನ್ನು ಇಡಬೇಕು ಅಂತ ಹೇಳಿದ್ರೆ, ಕಾಗೆ ಕಾಲವನ್ನು ಸೂಚಿಸ್ತಾ ಇದೆ. ಅಂದರೆ ನಾವೆಲ್ಲ ಗತಿಸಿದಂತಹ ಜನಗಳು, ಕಾಲದಲ್ಲಿ ಹೋದಂತಹವರು. ಆದ ಕಾರಣ ಅದರ ಬಣ್ಣವೂ ಕಪ್ಪಾಗಿರುವುದ ಕಾರಣ ಅದಕ್ಕೆ ಪಿಂಡವನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ. ಅದೇನು ಮಾಡುತ್ತೆ, ಆ ಪಿಂಡವನ್ನು ತಿನ್ನುತ್ತೆ ಅಂತ ಹೇಳಿ. ಮತ್ತು ಕಾಗೆಯನ್ನು ಸಂರಕ್ಷಣೆಯನ್ನು ಮಾಡಬೇಕು. ಯಾಕೆ ಕಾಗೆಯನ್ನು ಸಂರಕ್ಷಣೆಯನ್ನು ಮಾಡಬೇಕು ವೈಜ್ಞಾನಿಕವಾಗಿ ಅಂತ ನೋಡಿದಾಗ, ನೋಡಿ, ಆ ಕಾಗೆ ಊಟವನ್ನು ಮಾಡಿ ಬದುಕಬೇಕು. ಆ ಊಟವನ್ನು ಮಾಡಿದಂತಹ ಕಾಗೆ ಅದು ಎಲ್ಲೆಲ್ಲಿ ಮಲವಿಸರ್ಜನೆಯನ್ನು ಮಾಡುತ್ತೋ ಆ ಒಂದು ನಾವು ಇರ್ತಕ್ಕಂತಹ ವಟವೃಕ್ಷದಲ್ಲಿ, ಆಲದ ಮರಗಳಲ್ಲಿ ಅದು ನಿವಾಸವನ್ನು ಮಾಡ್ತಾ ಇತ್ತು. ಅಲ್ಲಿ ಹಣ್ಣನ್ನು ತಿನ್ನುತ್ತೆ. ಆ ಹಣ್ಣನ್ನು ತಿಂದು ಎಲ್ಲೆಲ್ಲಿ ಮಲವಿಸರ್ಜನೆಯನ್ನು ಮಾಡುತ್ತೋ ಅಲ್ಲೆಲ್ಲ ನೋಡಿ, ನಾವು ಎಷ್ಟೊಂದು ಸರಿ ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಮಹಲುಗಳ ಮೇಲೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಅರಳಿ ಮರ ಬೆಳೆದಿರುತ್ತೆ, ಆಲದ ಮರ ಬೆಳೆದಿರುತ್ತೆ. ಎಲ್ಲಿಂದ ಬೆಳೀತು ಹಾಗಾದರೆ ಅದು ಅಂತ ಹೇಳಿದ್ರೆ, ಕಾಗೆಗಳು ಅಲ್ಲಿ ಹೋಗಿ ಮಲವಿಸರ್ಜನೆಯನ್ನು ಮಾಡುತ್ತೆ. ಆ ಮಲದಲ್ಲಿ ಬಂದಿರತಕ್ಕಂತಹ ಬೀಜಗಳಿಂದ ಆ ವೃಕ್ಷಗಳಲ್ಲಿ ಉತ್ಪತ್ತಿಯಾಗುತ್ತೆ ಅಂತ ಹೇಳಿ. ನಮಗೆಲ್ಲ ಆಮ್ಲಜನಕವನ್ನು ಹೆಚ್ಚಿನದಾಗಿ ಕೊಡುವಂತಹ ವೃಕ್ಷ ಯಾವುದಾದ್ರೂ ಇದ್ರೆ ಅದನ್ನು ಅರಳಿ ವೃಕ್ಷ ಅಂತ ಕರಿತಾ ಇದ್ದೇವೆ. ಆದ ಕಾರಣ ಆ ಮರ ಬೆಳಿಲಿಕ್ಕೆ ಆ ಒಂದು ಕಾಗೆಯ ಮುಖ್ಯವಾದಂತಹ ಕಾರಣ ಇದೆ. ಆದ ಕಾರಣ ಅದು ಕಾಲದ ಸಂಕೇತವಾಗೂ ಇದೆ ಮತ್ತು ನಮ್ಮ ಪಿತೃಗಳಿಗೆ ಸೂಚಕವಾಗೂ ಇದೆ. ಆದ ಕಾರಣ ಕಾಗೆಯ ಸಂತತಿ ವೃದ್ಧಿಯಾಗಲಿ ಅಂತ ಹೇಳಿ ಆ ಕಾಗೆಗೆ ಒಂದು ಪಿಂಡವನ್ನು ಇಡ್ತಕ್ಕಂಥದ್ದು. ಇನ್ನು ಗೋಗ್ರಾಸ ಅಂತ ಹೇಳಿ ಗೋ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಆ ಹಸುವಿಗೆ ನೋಡಿ, ಎಲ್ಲ ದೇವತೆಗಳು
ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಅಂತ ಹೇಳಿದ್ದಾರೆ. ಈ ಚತುರ್ದಶ ಭುವನಗಳು ಕೂಡ ಆ ಒಂದು ಗೋವಿನಲ್ಲಿ ವಾಸವಾಗಿದೆಯಂತೆ. ಎಲ್ಲ ದೇವತೆಗಳಲ್ಲಿ ನಿವಾಸರಾಗಿದ್ದಾರಂತೆ. ಆದ ಕಾರಣ ಒಂದು ಗೋವನ್ನ ಪೂಜೆಯನ್ನು ಮಾಡಿದರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಂತಹ ಫಲಪ್ರಾಪ್ತವಾಗುತ್ತೆ ಅಂತ ಹೇಳಿ. ಅದರಿಂದಾಗಿ ನಾವು ಪಿತೃಗಳಿಗೆ ಸದ್ಗತಿಯನ್ನು ಕಲ್ಪಿಸುವಂತಹ ಸಂದರ್ಭದಲ್ಲಿ ಆ ಗೋಮಾತೆಯನ್ನು ಕುರಿತು ಗೋವಿಗೆ ಒಂದು ಗ್ರಾಸವನ್ನ ಇಡ್ತಕ್ಕಂತಹ ಕೆಲಸವನ್ನ ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ. ಹೀಗೆ ಶ್ರಾದ್ದವನ್ನ ಆಚರಣೆಯನ್ನು ಮಾಡಬೇಕು, ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು, ನಂತರ ಕಾಗೆಗೆ ಒಂದು ಪಿಂಡವನ್ನು ಹಾಕಿಸಬೇಕು, ನಂತರ ಗೋಗ್ರಾಸವನ್ನ ಸಮರ್ಪಣೆಯನ್ನು ಮಾಡಿದರೆ ನಮ್ಮ ಪಿತೃಗಳೆಲ್ಲ ಸದ್ಗತಿಯನ್ನು ಹೊಂದುತ್ತಾ ಇದ್ದಾರೆ ಅಂತ ಹೇಳಿ. ಆದ ಕಾರಣ ನಾವು ನೀವು ಎಲ್ಲರೂ ಸೇರಿಕೊಂಡು ಈ ಒಂದು ಮಹಾಲಯದಲ್ಲಿ ಇರ್ತಕ್ಕಂತಹ ಈ 15 ದಿವಸಗಳನ್ನು ಉಪಯೋಗಿಸಿಕೊಂಡು ಆ ಒಂದು ಪಿತೃಗಳ ಒಂದು ಪೂರ್ಣಾನುಗ್ರಹಕ್ಕೆ ಪಾತ್ರರಾಗೋಣ. ಮತ್ತು ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಸಂತತಿ ಬೇಕು, ಧನ ಬೇಕು, ಎಲ್ಲರಿಗೂ ಗೃಹ ಬೇಕು. ಆದ ಕಾರಣ ಎಲ್ಲರಿಗೂ ಇದೆಲ್ಲ ಹೇಗೆ ಪ್ರಾಪ್ತವಾಗುತ್ತೆ ಅಂದಾಗ ಪಿತೃಗಳಿಂದ ಮಾತ್ರ ಇದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು 15 ದಿವಸಗಳನ್ನು ಉಪಯೋಗಿಸ್ಕೊಳ್ಳೋಣ. ಎಲ್ಲರೂ ಉತ್ತಮವಾದ ಸನ್ಮಾರ್ಗದಲ್ಲಿ ನಡೆಯೋಣ. ಮತ್ತು ವಿಶೇಷವಾಗಿ ಇನ್ನೂ ವಿಷಯಗಳನ್ನು ಹೇಳಬೇಕು, ಆದರೆ ವಿಡಿಯೋ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇನ್ನು ಮತ್ತೊಂದು ಸಂಚಿಕೆ ಮಾಡಬೇಕಾಗುತ್ತೆ. ಆದ ಕಾರಣ ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ದಕ್ಷಿಣಕ್ಕೆ ನಾವು ಅಭಿಮುಖವಾಗಿ ಕುಳಿತುಕೊಂಡು ನಮ್ಮ ಮುಂದೆ ತರ್ಪಣಾದಿಗಳಿಗೆ ಪಿಂಡಾದಿಗಳಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಇಟ್ಕೊಂಡು ಅಗ್ರವನ್ನು ಕೂಡ ಬಾಳೆದೆಲೆಯಲ್ಲಿ ಇಡುವಂತಹ ವಸ್ತುಗಳನ್ನು ಕೂಡ ದಕ್ಷಿಣಕ್ಕೆ ಅಗ್ರವಾಗಿ ಇಟ್ಟುಕೊಂಡು ಆ ದಿವಸ ಘಂಟಾನಾದವಿಲ್ಲದೆ ಪೂಜಾದಿಗಳನ್ನು ಆಚರಣೆಯನ್ನು ಮಾಡಿಕೊಂಡು ನಮ್ಮ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಸುಮಾರು ಅಂತ ಹೇಳಿದ್ರೆ 12 ಗಂಟೆ ಅಪರಾಹ್ನದಲ್ಲಿ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬೇಕು. ಅದಕ್ಕೆ ಅಪರ ಎಂತಕ್ಕಂತಹ ಹೆಸರು ಕೂಡ ಇದೆ. ಪೂರ್ವ ಅಂತ ಹೇಳಿದ್ರೆ ದೇವತಾದಿಗಳಿಗೆ ಬೇಕಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರಾದಿಗಳನ್ನು ಪೂರ್ವ ಪ್ರಯೋಗ ಅಂತ ಹೇಳಿದ್ದಾರೆ. ಅಪರ ಅಂತ ಹೇಳಿದ್ರೆ ಮಧ್ಯಾಹ್ನ ಕಾಲದಲ್ಲಿ ಮಾಡುವಂತಹ ಪೂಜಾದಿಗಳಿಗೆ ಅಪರ ಪ್ರಯೋಗ ಅಂತ ಹೇಳಿದ್ದಾರೆ. ಆದ ಕಾರಣ 11 ಗಂಟೆ ಮುಗಿದ್ರೆ ಸಾಕು ಮಧ್ಯಾಹ್ನ ಅಂತ ಹೇಳಿ, ಆದರೆ ಸಾಧ್ಯವಾದರೆ 12 ಗಂಟೆ ಮೇಲೆ ಈ ಎಲ್ಲ ಕರ್ಮಾಂಗಗಳನ್ನು ಮಾಡೋಣ. ಮತ್ತು ನಾ ಹೇಳ್ತಕ್ಕಂತಹ ಈ ವಿಷಯಗಳು ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಅಂತಕ್ಕಂಥದ್ದಾಗಿ ಹೇಳ್ತಾ 2ನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಾಧ್ಯವಾದರೆ ಇನ್ನೂ ಒಂದು ಸಂಚಿಕೆಯನ್ನು ಮಾಡೋಣ. ಇನ್ನೂ ಹೆಚ್ಚಿನ ವಿಷಯಗಳಿದ್ದರೆ ಈ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಮಯ ಅಭಾವ ಇದ್ದಿದ್ದರಿಂದ, ನನ್ನ ಪೌರೋಹಿತ್ಯ ವೃತ್ತಿಯಾಗಿರುವುದ ಕಾರಣ ನನಗೆ ಸಮಯ ಅಭಾವ ಇದ್ದ ಕಾರಣ ವಿಡಿಯೋವನ್ನು ಇನ್ನೂ ಮೊದಲೇ ಮಾಡಬೇಕಾಗಿತ್ತು, ತಡವಾಗಿ ಮಾಡಿದ್ದೇನೆ, ಕ್ಷಮಿಸಿ ಅಂತಕ್ಕಂಥದ್ದಾಗಿ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.